ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಇನ್ನೇನು ಕೇವಲ 2 ದಿನಗಳಲ್ಲಿ, ಅಂದರೆ ಇಲ್ಲಿ ಮಾರ್ಚ್ 1, 2026ರ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೆಯುತ್ತದೆ. ಅದಕ್ಕೋಸ್ಕರ ತಮಗೆ ಇನ್ನು 2022ರ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈಗಾಗಲೇ ಕನ್ನಡ ಮತ್ತು ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ತಾವು ಕೂಡ ವೀಕ್ಷಿಸಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಈಗ ನೋಡೋಣ ಗಣಿತ ವಿಷಯದು. ಇಲ್ಲಿ ನೋಡ್ಬೋದು, ಕೆಳಗಿನ ತ್ರಿಭುಜವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಬಿ ಸಿ ಇದೆ. ಇಲ್ಲಿ ನೋಡ್ಬೋದು, ಎ ಬಿ ಇಲ್ಲಿ 2 ಸೆಂಟಿಮೀಟರ್, ಎ ಸಿ 2 ಸೆಂಟಿಮೀಟರ್ ಮತ್ತು ಬಿ ಸಿ 1.5 ಸೆಂಟಿಮೀಟರ್ ಅಂತಿದೆ. ಹಾಗಾದರೆ ಇಲ್ಲಿ ಎಲ್ಲವೂ ಕೂಡ ಎಲ್ಲ ಬಾಹುಗಳು ಅಸಮವಾಗಿವೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡಿದಾಗ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 3 kg 200 ಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. 3 kg ಅಂದಾಗ ನೋಡ್ಬೋದು, ಇಲ್ಲಿ 1 kgಗೆ 1000 ಗ್ರಾಮ್ ಆದರೆ 3 kgಗೆ 3000 ಗ್ರಾಮ್ ಪ್ಲಸ್ ಇಲ್ಲಿ 200. ಸೊ ಇಲ್ಲಿ ಟೋಟಲ್ 3200 ಗ್ರಾಮ್ಗಳು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಈ ಕೆಳಗಿನ ವೃತ್ತದಲ್ಲಿ ಜ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದೆಯಲ್ಲ, ಇದು ಒಂದು ವೃತ್ತದಲ್ಲಿ ಇಲ್ಲಿ ಜ ಯಾವುದಾಗುತ್ತೆ ಅಂದಾಗ ನೋಡ್ಬೋದು, ಎ ಮತ್ತು ಇಲ್ಲಿ ಬಿ ಇದೆಯಲ್ಲ, ಎ ಬಿ. ಅಂದರೆ ಇಲ್ಲಿ ಒಂದು ವೃತ್ತದಲ್ಲಿ ಯಾವುದೇ 2 ಬಿಂದುಗಳನ್ನು ಸೇರಿಸ್ತದೆ, ಆದರೆ ಅದು ಇಲ್ಲಿರುವಂಥ ವೃತ್ತ ಕೇಂದ್ರಕ್ಕೆ ಅದು ನೇರ ಇಲ್ಲಿ ಸಂಪರ್ಕ ಇರದೇ ಇರುತ್ತದೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಎ ಬಿ ಇದೆಯಲ್ಲ, ಇದು ಸಿ ಆಪ್ಷನ್ ಆಗುತ್ತದೆ. ಒಂದು ನೋಟ್ ಪುಸ್ತಕದ ಬೆಲೆ 30 ರೂಪಾಯಿ 25 ಪೈಸೆ ಆದರೆ 7 ನೋಟ್ ಪುಸ್ತಕದ ಬೆಲೆ ಎಷ್ಟು? ನೋಡ್ಬೋದು, ಇಲ್ಲಿ 30.25 ಇಂಟು 7 ಈ ರೀತಿ ಗುಣಾಕಾರ ಮಾಡಬೇಕಾಗುತ್ತೆ. ಇಲ್ಲಿ 7 5 35, 7 2 14, 3 17, 7 ಇಂಟು 0 7. ಸೊ ಇಲ್ಲಿ 1 ಬರುತ್ತೆ. ಇಲ್ಲಿ 0.73 21, 211 ರೂಪಾಯಿ 75 ಪೈಸೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ಆಗುತ್ತದೆ? ನಾವೇನು ಮಾಡ್ಬೋದು, ಇಲ್ಲಿ 41,260ಕ್ಕೆ ಇಲ್ಲಿ ಕೊಟ್ಟಿರುವಂಥ 26,256ನ್ನು ಮೈನಸ್ ಮಾಡಬೇಕು. 0ರಲ್ಲಿ 6 ಹೋಗೋದಿಲ್ಲ, 10 ತೊಗೊಳ್ತೀರಿ. 10ರಲ್ಲಿ 6 ಹೋದರೆ 4, 6ರಲ್ಲಿ 6 ಹೋದರೆ 0, 2ರಲ್ಲಿ 2 ಹೋದರೆ 0, 1ರಲ್ಲಿ 6 ಹೋಗೋದಿಲ್ಲ. ಇಲ್ಲಿರುವಂಥ 10ಅನ್ನು ತೆಗೆದುಕೊಳ್ತೀರಿ. 11ರಲ್ಲಿ 6 ಹೋದರೆ 5, ಇಲ್ಲಿ 4ರಲ್ಲಿ 3 ಹೋದರೆ 1. ಸೊ ಇಲ್ಲಿ ನೋಡ್ಬೋದು ಎಷ್ಟಾಗುತ್ತೆ ಅಂದರೆ 15,004. ಸೊ ಇಲ್ಲಿ ಆನ್ಸರ್ ನೋಡಿದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ಡೈರೆಕ್ಟಾಗಿ ತಿಳಿಸ್ತೀನಿ ತಮಗೆ. ನೋಡ್ಬೋದು, 16 9 144, ಇಲ್ಲಿ 0 ಬಂದ್ಬಿಡುತ್ತೆ. ಸೊ ಹಾಗಾದರೆ 90 ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 2631.25 ಪ್ಲಸ್ 3421.5 ಸಂಕಲನವನ್ನು ಮಾಡಬೇಕು. ಇಲ್ಲಿ ನೋಡ್ಬೋದು, 2631.25 3421.50 ಸಂಕಲನ ಮಾಡೋಣ. ಇಲ್ಲಿ 5ಕ್ಕೆ 5, 5 2 7, 0.112, 3 2 5, 6 4 10, ಇಲ್ಲಿ 6052.75. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 8635ರಲ್ಲಿ 3620 ವ್ಯವಕಲನ ಮಾಡಬೇಕು. ನೋಡ್ಬೋದು, 8635 ಮೈನಸ್ 3220. ಸೊ ಇಲ್ಲಿ 5ಕ್ಕೆ 5, 3ರಲ್ಲಿ 2 ಹೋದರೆ 1, 6ರಲ್ಲಿ 6 ಹೋದರೆ 0, 8ರಲ್ಲಿ 3 ಹೋದರೆ 5, 5015. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಒಂದು ಆಯತಾಕಾರದ ಕೊಟ್ಟಿರುವಂತಹ ನೋಡ್ಬೋದು, ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 250 ಮತ್ತು 150 ಮೀಟರ್ಗಳಾದರೆ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ 400 ಚದರ ಮೀಟರ್, 37,500 ಚದರ ಮೀಟರ್, 36,250 ಚದರ ಮೀಟರ್, 3,720 ಚದರ ಮೀಟರ್ ಅಂತ ಹೇಳಿದ್ದಾರೆ. ಇಲ್ಲಿ ಆಯತದ ಒಂದು ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಉದ್ದ ಗುಂಡ್ಲೆ ಅಗಲ. ಇಲ್ಲಿ 250ಕ್ಕೆ 150. ಇಲ್ಲಿ ನೋಡ್ಬೋದು, ಇಲ್ಲಿ 0 ಬರ್ತದೆ 3 ಕಡೆಗೂ, ಪ್ಲಸ್ 5 0ಲಿ 0, 5 5 25, ಇಲ್ಲಿ 2 ಕೊಡೋಣ. ಇಲ್ಲಿ 5 2 10 12 ಆಯಿತು. ನೆಕ್ಸ್ಟ್ ಈಗ ಪ್ಲಸ್ 2 ಪ್ಲಸ್ಸನ್ನು ಕೊಟ್ಟು 1 0ಲಿ 0, 1 5ಲಿ 5, 1 2ಲಿ 2. ಈಗ 0 0, 5ಕ್ಕೆ 5, 5 2 7, 2 1 3. ಸೊ ಇಲ್ಲಿ 37,500. ಇಲ್ಲಿ ವಿಸ್ತೀರ್ಣವನ್ನು ನಾವು ಚದರ ಮೀಟರ್ನಲ್ಲಿ ಅಳೆಯುತ್ತೇವೆ. ಸೊ ಹಾಗಾಗಿ 37,500 ಬರುತ್ತದೆ. ಇಲ್ಲಿ ನೋಡ್ಬೋದು, ಬಿ ಆಪ್ಷನ್ ಆಗುತ್ತದೆ.
ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಒಂದು ಚೌಕಾಕಾರದ ಕೊಠಡಿ ಉದ್ದ 8 ಮೀಟರ್ಗಳಾದರೆ ಅದರ ಸುತ್ತಳತೆ ಎಷ್ಟು? ಒಂದು ಚೌಕ ಅಂದಾಗ ಅದರ 4 ಬಾಹುಗಳು ಸಮ ಇರ್ತಾವೆ. ಅದರ ಸುತ್ತಳತೆ ಅಂದಾಗ ನೀವು 4 ಬಾಹುಗಳದ್ದು ಎಷ್ಟಾಗುತ್ತೆ? 8. ಒಂದು ಬಾಹು 8 ಇದೆ ಅಂದರೆ 4 ಬಾಹು ಕೂಡಿ ಎಷ್ಟಾಯಿತು? 8 4 32. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 5 ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ. 1 ಕಿಲೋಮೀಟರ್ಗೆ 1000 ಆದರೆ 5 ಕಿಲೋಮೀಟರ್ಗೆ ಇಲ್ಲಿ 5000 ಮೀಟರ್. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು 2345 ಇಂಟು 32. ಸೊ ಅದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು. 2 5 10, 2 4 8 1 9, 2 3 6, 2 2 4 ಪ್ಲಸ್ 3 5 15. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 3 4 12, 1 13. ಇಲ್ಲಿ ಒಂದು ಕೈಲ ಕೊಡೋಣ. 3 3 9, 10, 3 2 6 1 7. ಸೊ ಇಲ್ಲಿ ನೋಡ್ಬೋದು 0 9 5 14, 6 3 9 10. ಸೊ 75,040. ಸೊ ಇಲ್ಲಿ ಆನ್ಸರ್ ನೋಡ್ಬೋದು 75,040. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು 10ನೇ 3 ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. 10 ಭಾಗದಲ್ಲಿ ಕೇವಲ 3 ಭಾಗಗಳು ಬಂದಿರುವುದರಿಂದ ನೋಡ್ಬೋದಲ್ಲಿ ಮೊದಲಿಗೆ 0.10 10 ಒಟ್ಟು ಭಾಗಗಳ 10 ಇದ್ದಾವೆ, ಅದರಲ್ಲಿ 3 ಅಂಶಗಳು. ಸೊ ಹಾಗಾಗಿ 0.3 ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ 13 26 39 52, 13 4 52, 13 5 65 ಬರುತ್ತೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಲಘುಕೋನ ಯಾವುದು? 120 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 55 ಡಿಗ್ರಿ. ಲಘುಕೋನ ಅಂದಾಗ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಣ್ಣ ಬಳಿದ ಭಾಗ ಎಷ್ಟು ಅಂದರೆ 1. ಒಟ್ಟು ಭಾಗಗಳು 4. ಸೊ 4ನೇ 1 ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 6 ಬಂಡಲ್ಗಳ ವೈರಿನ ಒಟ್ಟು ಉದ್ದ 240 ಮೀಟರ್ಗಳಾದರೆ ಒಂದು ಬಂಡಲ್ ವೈರಿನ ಉದ್ದ. ಸೊ ಇದು ನಾವು 240ಕ್ಕೆ 6ರಿಂದ ಭಾಗಾಕಾರ ಮಾಡೋಣ. 6 4 24, 6 ಏನಿದೆಯಲ್ಲ ಈ 0 6ರಿಂದ ಭಾಗ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು 0 ಕೊಟ್ಟರೆ ಇಲ್ಲಿ ಎಷ್ಟಾಯಿತು? 40. ಇಲ್ಲಿ ಆಪ್ಷನ್ ನೋಡಿದಾಗ ಈ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು. ಒಂದು ಗಡಿಯಾರದಲ್ಲಿ 3 ಗಂಟೆಯ ಸಮಯವಾಗಿದ್ದಾಗ ಅದರ 2 ಮುಳ್ಳುಗಳ ನಡುವಿನ ಕನಿಷ್ಠ ಕೋನವೇನು? ತಮಗೆ ಇಲ್ಲಿ ಸುಮ್ಮನೆ ರಫ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ಇಲ್ಲಿ 12 ಗಂಟೆ, ಇಲ್ಲಿ 6 ಗಂಟೆ, ಇಲ್ಲಿ 9 ಗಂಟೆ, ಇಲ್ಲಿ 3 ಗಂಟೆ ಅನ್ಕೊಡ್ರಿ. ಇಲ್ಲಿ ತಾವು ನೋಡ್ಬೋದು ಈ ರೀತಿ ಇದ್ದಾಗ ಇದು ಕರೆಕ್ಟಾಗಿ ಲಂಬಕೋನ ಆಗುತ್ತದೆ. ಸೊ ಲಂಬಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಈ ಆಕೃತಿ ಹೆಸರು ಏನು ಅಂತ ಕೇಳಿದರೆ ಇದು ಸಿಲಿಂಡರ್. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 6000 ಲೀಟರ್ಗಳನ್ನು ಕಿಲೋ ಲೀಟರ್ಗಳಾಗಿ ಬರೆಯಿರಿ ಅಂದರೆ ಅದು 6 ಕಿಲೋ ಲೀಟರ್ಗಳು. ಇನ್ನು ವಿಜ್ಞಾನ ವಿಷಯ ನೋಡೋಣ. ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ ದ್ರವ, ಘನ, ಅನಿಲ, ಪ್ಲಾಸ್ಮಾ ಅಂತಿದೆ. ಅದು ಘನ ಸ್ಥಿತಿಯಲ್ಲಿ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಮಿಲಿಗ್ರಾಮ್, ಜೌಲ್, ಗ್ರಾಮ್, ಕಿಲೋಗ್ರಾಮ್. ಇಲ್ಲಿ ದ್ರವ್ಯರಾಶಿಯ ಇದೊಂದು ಮೂಲಮಾನ ಯಾವುದು ಅಂದರೆ ಕಿಲೋಗ್ರಾಮ್ ದ್ರವ್ಯರಾಶಿದು. ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿ ಪ್ರಚನ ಶಕ್ತಿ, ಚಲನ ಶಕ್ತಿ, ಸೌರಶಕ್ತಿ, ಉಷ್ಣಶಕ್ತಿ. ಇಲ್ಲಿ ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದ ಪಡೆದುಕೊಳ್ಳುವ ಶಕ್ತಿಗಳಲ್ಲಿ ಪ್ರಚನ ಶಕ್ತಿ ಇದು ಇಂಪಾರ್ಟೆಂಟ್ ಆದಂತಹ ಒಂದು ಅಂಶ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಗುರು, ಶುಕ್ರ, ಮಂಗಳ, ಬುಧ. ಬುಧ ಗ್ರಹ ಅದು ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ. ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ, ನೇಪಾಳ ಅಂತಿದೆ. ಅದು ಎ ಆಪ್ಷನ್ ಬಾಂಗ್ಲಾದೇಶ. ನೀರಿನ ಕರಗುವ ಬಿಂದು 25 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್ ಅಂತಿದೆ. ಇಲ್ಲಿ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ 78 ಡಿಗ್ರಿ, 0.96, 0.04, 21. ವಾಯುವಿನಲ್ಲಿ 21% ಆಮ್ಲಜನಕ ಇದೆ. ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವ ಸ್ಥಿತಿ ಘನ, ಪ್ಲಾಸ್ಮಾ, ಅನಿಲ, ದ್ರವ ಅಂತಿದೆ. ಅನಿಲದಲ್ಲಿ ತುಂಬ ವಿರಳವಾಗಿರ್ತಾವೆ. ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು? ಚಿನ್ನ, ನೀರು, ಆಮ್ಲಜನಕ, ಸಾರಜನಕ. ಇದರಲ್ಲಿ ಸಂಯುಕ್ತ ವಸ್ತು ಯಾವುದು ಅಂದರೆ ನೀರು. ಇಲ್ಲಿ ಆಮ್ಲಜನಕ O 1 ಪ್ರಮಾಣ, ನೆಕ್ಸ್ಟು ಜಲಜನಕ ಅಥವಾ ಹೈಡ್ರೋಜನ್ 2 ಪ್ರಮಾಣ. ಸೊ 1:2 ಎ ಆಪ್ಷನ್. ನೆಪಂಥಿಸ್ ಸಸ್ಯವು ಮಾಂಸಾಹಾರಿ, ಮಿಶ್ರಾಹಾರಿ, ಕೀಟಾಹಾರಿ, ಸಸ್ಯಾಹಾರಿ ಅಂತಿದೆ. ನೆಪಂಥಿಸ್ ಎನ್ನುವಂಥದ್ದು ಕೀಟಾಹಾರಿ ಸಸ್ಯ.
ದರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗುತ್ತದೆ. ಕರಡಿ, ಸಿಂಹ, ಹುಲಿ ಮತ್ತು ಆನೆ. ಕರಡಿಯನ್ನು ಸಂರಕ್ಷಿಸಲಾಗುತ್ತದೆ. ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ ಹಲಸಿನ ಮರ, ತೇಗದ ಮರ, ಆಲದ ಮರ, ಉಪ್ಪು ನೇರಳೆ ಅಂತಿದೆ, ಅದು ತೇಗದ ಮರ. ಹುಲಿಯು ತನ್ನ ಇಲ್ಲಿ ಯಾವುದರಿಂದ ಮಾಂಸವನ್ನು ಸಿಗಿಯುತ್ತದೆ? ಕಾಲು, ಹಲ್ಲು, ಪಂಜ, ನಾಲಿಗೆ ಅಂತಿದೆ, ಅದು ಹಲ್ಲು. ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ ಕಣ್ಣು, ನಾಲಿಗೆ, ಮೂಗು, ಕಿವಿ ಅಂತಿದೆ, ವಾಸನೆಯನ್ನು ಮೂಗಿನಿಂದ ಗ್ರಹಿಸಲಾಗುತ್ತದೆ. ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು ಇಂಗಾಲ ಡೈಆಕ್ಸೈಡ್, ಜಲಜನಕ, ಆಮ್ಲಜನಕ, ಸಾರಜನಕ ಅಂತಿದೆ, ಅದು ಇಂಗಾಲ ಡೈಆಕ್ಸೈಡ್, ಎ ಆಪ್ಷನ್. ನಿಮಿಷವೊಂದಕ್ಕೆ ಮಾನವನ ಹೃದಯ ಬಡಿತ 30 ಸಲ, 60 ಸಲ, 70 ಸಲ, 170 ಸಲ ಅಂತಿದೆ, ಇಲ್ಲಿ 70 ಸಾರಿ. ನೆಕ್ಸ್ಟು ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ ದ್ರವ, ಘನ, ಅನಿಲ, ಪ್ಲಾಸ್ಮಾ ಅಂತಿದೆ, ಅದು ಘನ ಸ್ಥಿತಿ. ಕಬ್ಬಿನ ಒಂದು ಮೂಲ ವಸ್ತು, ಸಂಯುಕ್ತ ವಸ್ತು, ಮಿಶ್ರಣ, ದ್ರವ ಅಂತಿದೆ, ಕಬ್ಬಿನ ಒಂದು ಮೂಲ ವಸ್ತು. ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ ಬೇರಿಬೇರಿ, ಸ್ಕರ್ವಿ, ರಿಕೆಟ್ಸ್, ರಾತ್ರಿ ಕುರುಡು, ಅದು ರಾತ್ರಿ ಕುರುಡು. ಇದು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ. ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಬರೋಣ. ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ ಒನಕೆ ಓಬವ್ವ, ಕೆಳದಿ ಚೆನ್ನಮ್ಮ, ಸಾಲು ಮರದ ತಿಮ್ಮಕ್ಕ, ಶಕುಂತಲಾ ದೇವಿ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು. ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ ಸಿಂಪಡಿಸುವ ನೀರಾವರಿ, ಹನಿ ನೀರಾವರಿ, ಕಾಲುವೆ ನೀರಾವರಿ, ಏತ ನೀರಾವರಿ ಅಂತಿದೆ. 4 ಆಪ್ಷನ್ಸ್ಗಳಲ್ಲಿ ಹನಿ ನೀರಾವರಿ ಪದ್ಧತಿಯು. 2ಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ, ವಿಭಕ್ತ ಕುಟುಂಬ, ಆಧುನಿಕ ಕುಟುಂಬ, ವೈಯಕ್ತಿಕ ಕುಟುಂಬ, ಅವಿಭಕ್ತ ಕುಟುಂಬ. ಈ ಆಪ್ಷನ್ಸ್ಗಳಲ್ಲಿ ಅವಿಭಕ್ತ ಕುಟುಂಬ ಆನ್ಸರ್ ಆಗುತ್ತದೆ. ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯ ಬುಡಕಟ್ಟು, ಗ್ರಾಮೀಣ, ನಗರ, ಅರೆನಗರ ಅಂತಿದೆ, ಅದು ಬುಡಕಟ್ಟು ಸಮುದಾಯ. ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ತಬಲ, ಶಹನಾಯ್, ಫ್ಲೂಟ್, ಹಾರ್ಮೋನಿಯಂ. ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯನ ನುಡಿಸ್ತಾ ಇದ್ರು, ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಥಾಮಸ್ ಅಲ್ವಾ ಎಡಿಸನ್ ಅನ್ವೇಷಿಸಿದ ಸಾಧನ ದೂರವಾಣಿ, ಟೆಲಿವಿಷನ್, ವಿದ್ಯುತ್ ಬಲ್ಬ್ ಮತ್ತು ಇಲ್ಲಿ ರೇಡಿಯೋ ಅಂತಿದೆ. ಇಲ್ಲಿ ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದರು, ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು, ಹದ್ದು, ಗಿಳಿ, ಪಾರಿವಾಳ ಅಂತಿದೆ, ಈ ಆಪ್ಷನ್ಸ್ಗಳಲ್ಲಿ ನವಿಲು ಆಗುತ್ತದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪವು ಏನನ್ನು ಸೂಚಿಸುತ್ತದೆ? ನಿಲ್ಲಲು, ಕಾಯಲು, ಹೋಗಲು, ಸಿದ್ಧವಾಗಲು. ಇಲ್ಲಿ ನಿಲ್ಲಲು. ಜಲ ಸಾರಿಗೆಯಲ್ಲಿ ಬಳಸುವ ವಾಹನ ಬಸ್, ಹಡಗು, ಹೆಲಿಕಾಪ್ಟರ್, ರೈಲು. ಇಲ್ಲಿ ಹಡಗು. ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನು ರಚಿಸಿದವರು ಇಲ್ಲಿ ಪೂತಿನ, ನಿಸಾರ್ ಅಹಮದ್, ಚಂದ್ರಶೇಖರ್ ಕಂಬಾರ್, ಕುವೆಂಪು. ಇದು ಕುವೆಂಪು ಅವರು. ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸುಬು ವ್ಯವಸಾಯ, ತೋಟಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ ಅಂತಿದೆ, ಇಲ್ಲಿ ಬಿ ಆಪ್ಷನ್ ಮೀನುಗಾರಿಕೆ. ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ ಸಾಂಬಾರ್, ನೈನಿತಾಲ್, ಲೇಕ್ ದಿಡ್ವಾನ್, ಸರ್ಗೋಲ್ ಅಂತಿದೆ, ಅದು ಸಾಂಬಾರ್. ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ ವಿಜಯಪುರ, ವಿಜಯನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಇದೆಯಲ್ಲ, ಇದು ಆಪ್ಷನ್ಸ್ಗಳಲ್ಲಿ ವಿಜಯನಗರ. ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ ಪಶ್ಚಿಮ ಘಟ್ಟಗಳು, ಹಿಮಾಲಯ ಶ್ರೇಣಿ, ಸಾತ್ಪುರ ಶ್ರೇಣಿ, ಪೂರ್ವ ಘಟ್ಟಗಳು ಅಂತಿದೆ, ಹಿಮಾಲಯ ಶ್ರೇಣಿಗಳಲ್ಲಿ ಗಂಗಾ ನದಿ ಹುಟ್ಟುತ್ತದೆ. ಬೇಲೂರು ಹಳೆಬೇಡಿನ ದೇವಾಲಯಗಳಲ್ಲಿ ಕಟ್ಟಲು ಬಳಸಿರುವ ಕಲ್ಲುಗಳು ಅಮೃತಶಿಲೆ, ಕಡಪ ಕಲ್ಲು, ಮರಳು ಕಲ್ಲು, ಬಳಪದ ಕಲ್ಲು ಅಂತಿದೆ, ಇದು ಬಳಪದ ಕಲ್ಲು. ಭಾರತ ಇರುವ ಖಂಡ ಯಾವುದು? ಅದು ಏಷ್ಯಾ ಖಂಡ, ಸೊ ಇಲ್ಲಿ ಎ ಆಪ್ಷನ್. ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯಗಳಲ್ಲಿ ನೋಡ್ತಾ ಹೋಗಿ ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಅಂತಿದೆ, ಇದರಲ್ಲಿ ಕರ್ನಾಟಕ. ಇನ್ನು ಫುಟ್ಬಾಲ್ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ 9, 8, 10, 11 ಅಂತಿದೆ, ಇದರಲ್ಲಿ ಆನ್ಸರ್ ಡಿ ಆಪ್ಷನ್ 11. ಭಾರತದಲ್ಲಿರುವ ಒಟ್ಟು ರಾಜ್ಯಗಳು 26, 27, 29, 28. ಈಗ 29 ಆಗಿದ್ದವು, ಬಟ್ ಆಗಿನ ಕಾಲದಲ್ಲಿ ಅಂದರೆ 2022ರಲ್ಲಿ 28 ಇದ್ದು. ಭಾರತದ ವಿಶ್ವವಿಖ್ಯಾತ ಚೆಸ್ ಆಟಗಾರ ರಾಹುಲ್ ದ್ರಾವಿಡ್, ಭರತ್ ಛತ್ರಿ, ವಿಶ್ವನಾಥನ್ ಆನಂದ್, ಧನ್ರಾಜ್ ಪಿಳ್ಳೆ ಅಂತಿದೆ, ಇದರಲ್ಲಿ ವಿಶ್ವನಾಥನ್ ಆನಂದ್ ಅವರು. ಇವು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳು 2022ರ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು.